ಸರ್ಕಾರ ಹೊಸ ಕಲೆಕ್ಷನ್ಸ್ ಕೊಡೋದಕ್ಕೆ OC ಮತ್ತು CCನ ಮ್ಯಾಂಡೇಟರಿ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಹೊಸ್ದಾಗಿ ಅದನ್ನೆಲ್ಲ ತೆಗೆದಾಕಿ ಯಾವುದೇ OC ಮತ್ತು CC ಇಲ್ದಂಗೆ ಕಲೆಕ್ಷನ್ ಕೊಡೋದಕ್ಕೆ ನಿರ್ಧಾರ ತಗೊಂಡಿದೆ. ಜನ ವಿದ್ಯುತ್ ಸೇವೆಗಳು ಅಂತ ಹೊಸ್ದಾಗಿ ಆನ್ಲೈನಲ್ಲಿ bescom.co.in ಒಳಗಡೆ ನೀವು ಈ ಒಂದು ಸೇವೆನ ಪಡ್ಕೋಬೋದು. ಇಲ್ಲಿ ನಿಮಗೆ ಬೇಕಿರೋ ಅಂಥ ಎಲ್ಲ ಥರದ ಒಂದು ಆಪ್ರೇಷನ್ಸ್ಗಳಿಗೆ ಜಾಗ ಇದೆ. ಎಲ್ಲ ಆಪ್ರೇಷನ್ಸ್ಗಳನ್ನೂ ನೀವು ನೋಡ್ಬೋದು. ಯಾವ ಥರ ಮೀಟರ್ ಶಿಫ್ಟು, ಲೋಡ್ ರಿಡಕ್ಷನ್ನು, ಲೋಡ್ ಎನ್ಹಾನ್ಸ್ಮೆಂಟ್ ಮಾಡ್ಬೋದಾ, ಕಂಪ್ಲೇಂಟು, ಟ್ರ್ಯಾಕಿಂಗ್ ಕಂಪ್ಲೇಂಟು, ಮೈ ಪ್ರೊಫೈಲ್ ಅಪ್ಡೇಟ್ ಎಲ್ಲನೂ ಮಾಡ್ಬೋದು. ಅದಾದಮೇಲೆ ಹೊಸ ಕಲೆಕ್ಷನ್ ಬಗ್ಗೆ ಮೇಯ್ನಾಗಿ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಹೊಸ ಕಲೆಕ್ಷನ್ಗೆ ಹೋಗಿ ನ್ಯೂ ಕನೆಕ್ಷನ್ಗೆ ಹೋಗಿ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದ್ರ ಮೇಲೆ ಅಗ್ರಿ ಕೊಡಿ, ಅದಾದಮೇಲೆ ಓಕೆ ಕೊಡಿ. ನೆಕ್ಸ್ಟ್ ಪೇಜಿಗೆ ನಿಮ್ಮ ಡೈರೆಕ್ಟ್ ಮಾಡುತ್ತೆ. ನಿಮ್ದೇನಾದರೂ ಸಿಂಗಲ್ ಮನೆ ಇದ್ದರೆ ಸಿಂಗಲ್ ಕೊಡಿ, ಅಲ್ಲಿ ಸಿಂಗಲ್ ಇಲ್ಲ ನಮ್ಮದು ಮಲ್ಟಿಪಲ್ ಇದೆ ಅಂದ್ಕೊಳ್ಳಿ. ಈಗ ಅಲ್ಲೇ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನ್ಯೂ ಕನೆಕ್ಷನ್ ಒಳಗಡೆ ಅಲ್ಲೇ ಮಲ್ಟಿಪಲ್ ಕನೆಕ್ಷನ್ಸ್ ಅಂತ ಇದೆ. ನೀವು ಒಂದಕ್ಕಿಂತ ಜಾಸ್ತಿ ಮನೆಗಳಿದ್ವು ಅಂದ್ಕೊಳ್ಳಿ, ಮಲ್ಟಿಪಲ್ ಕನೆಕ್ಷನ್ಸ್ನ ಕೊಡಿ. ಇಲ್ಲಿ ಟೆಂಪ್ರವರಿ ID ಅಂತ ಕೇಳುತ್ತೆ, ಅದು ಸ್ಕಿಪ್ ಮಾಡ್ಬೋದು. ಬಿಸ್ನೆಸ್ಸಾ ಪರ್ಸ್ನಲ್ ಆಗಿದ್ರೆ ಪರ್ಸ್ನಲ್ಲಿ ಕೊಡಿ, ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಇದೆಲ್ಲ ಆದಮೇಲೆ ನಿಮ್ಮದೊಂದು ID ಕ್ರಿಯೇಟ್ ಆಗುತ್ತೆ, ಅಪ್ಲಿಕೇಶನ್ ID ಇಟ್ಕೊಂಡು ನಿಮ್ಮ ಒಂದು ಪ್ರೊಫೈಲ್ನ ನೀವು ಟ್ರ್ಯಾಕ್ ಮಾಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ಹಾಕಾದ್ಮೇಲೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ AE ಇಲ್ಲ JE ಅವ್ರು ಮಾಡ್ತಾರೆ. ಅದಾದಮೇಲೆ ಅದ್ರ ಫೀಸಬಿಲಿಟಿ ಚೆಕ್ ಮಾಡ್ತಾರೆ. ಫೀಸಬಿಲಿಟಿ ಅಂದರೆ ಅಲ್ಲಿ ಫಸ್ಟೇ ಅಂದರೆ ಕನೆಕ್ಷನ್ಸ್ ಇದೆಯಾ, ಎಲೆಕ್ಟ್ರಿಸಿಟಿ ಪೋಲ್ಗಳಿದೆಯಾ, ಲೈನ್ ಇದೆಯಾ ಅಂತ. ಆ ಫೀಸಬಿಲಿಟಿ ಕಲೆಕ್ಷನ್ ಆದಮೇಲೆ ಎಲಿಜಿಬಿಲಿಟಿ ಚೆಕ್ ಮಾಡ್ತಾರೆ. ಓಕೆ, ಅದೆಲ್ಲ ಇದೆ ಅಂದಮೇಲೆ ಓಕೆ ಅಲ್ಲಿ ಇದೆ ನಿಮಗೆ ಕಲೆಕ್ಷನ್ ಕೊಡ್ಬೋದು ಅಂತ ಹೇಳಿದ್ರೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಇಲ್ಲ ಅಂದರೆ ಅಲ್ಲೆಲ್ಲ ಕಲೆಕ್ಷನ್ ಇಲ್ಲ ಅಂದರೆ ಆ ಕಲೆಕ್ಷನ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ಆ ಒಂದು ಸ್ಟೆಪ್ಪಿಗೆ ಹೋಗುತ್ತೆ. ಅಲ್ಲಿ ಎಲಿಜಿಬಲ್ ಇದೆ, ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲೆಕ್ಟ್ರಿಸಿಟಿದು ಅಂದರೆ ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಅದಾದಮೇಲೆ ನಿಮಗೆ ಎಸ್ಟಿಮೇಟೆಡ್ ಪೇಮೆಂಟ್ ಅಲ್ಲೇ ಆನ್ಲೈನಲ್ಲೇ ಬಂದ್ಬಿಡುತ್ತೆ, ಇಲ್ಲಿಗೆ ಎಸ್ಟಿಮೇಟೆಡ್ ಪೇಮೆಂಟ್ ಎಷ್ಟಾಗುತ್ತೆ ಅಂತ. ನೀವು ಅದನ್ನ ಪೇ ಮಾಡಿದ ತಕ್ಷಣ ನಿಮ್ಮ ಒಂದು ಸೈಟ್ ವಿಸಿಟಿಗೆ ಹೋಗುತ್ತೆ. ಸೈಟ್ ವಿಸಿಟ್ಗೆ ಹೋಗಿದ ತಕ್ಷಣ ಅಲ್ಲಿಗೆ ಬೆಸ್ಕಾಮ್ ಅವರೇ ಬಂದು ನಿಮಗೆ ಸೈಟ್ ವಿಸಿಟ್ ಮಾಡಿ ಎಲ್ಲ ಕಲೆಕ್ಷನ್ಸು ಮಾಡಿಕೊಡ್ತಾರೆ. ನಿಮ್ಗೆ ಯಾವುದೇ ಮಧ್ಯವರ್ತಿಗಳ ಒಂದು ಇಂಟರ್ಫೇಸ್ ಬೇಕಿರಲ್ಲ. ಅದ್ರ ಜೊತೆಗೇ ಕನೆಕ್ಷನ್ ಕೊಟ್ಟಾದಮೇಲೆ ನಿಮಗೆ RR ನಂಬರ್ ಕೊಡ್ತಾರೆ, RR ನಂಬರ್ ಜನ್ರೇಟ್ ಮಾಡ್ತಾರೆ. ಹಾಗಾಗಿ ನಿಮಗೆ RR ನಂಬರ್ ಬರುತ್ತೆ. ಅಪ್ಲಿಕೇಶನ್ ಹಾಕಿದ್ರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಫೀಸಬಿಲಿಟಿ ಚೆಕ್ ಮಾಡಿದ್ರಿ, ಎಲಿಜಿಬಲ್ ಇದ್ದರೆ ಪೇಮೆಂಟು ಕ್ರಿಯೇಟ್ ಆಗುತ್ತೆ. ಆಮೇಲೆ ಬೆಸ್ಕಾಮ್ ಸ್ಟಾಫ್ ನಿಮಗೆ ವಿಸಿಟ್ ಕೊಡ್ತಾರೆ, ಚೆಕ್ ಮಾಡಿ ಎಲ್ಲನೂ ಮೀಟರ್ ಇನ್ಸ್ಟಾಲೇಷನ್ಸ್ ಮಾಡಿಕೊಡ್ತಾರೆ. ಆಮೇಲೆ ಪವರ್ ಏನದು ಕನೆಕ್ಷನ್ ಕೊಟ್ಬಿಟ್ಟು RR ನಂಬರ್ ಸಿಗುತ್ತೆ ನಿಮಗೆ. ಇದು ಅಪ್ಲಿಕೇಶನ್ ಹಾಕೋ ಒಂದು ಮೆಥಡು. ಜನ ವಿದ್ಯುತ್ ಸೇವೆಗಳು ಅಂತ ಬೆಸ್ಕಾಮ್ ಅವ್ರು ಮಾಡಿರೋ ಅಂಥ ಆನ್ಲೈನ್ ಪೋರ್ಟಲಲ್ಲಿ ಹಾಕೋದಕ್ಕೆ. ಇದು ಬಂದ್ಬಿಟ್ಟು KJ ಜಾರ್ಜ್ ಅವ್ರ ಎನರ್ಜಿ ಮಿನಿಸ್ಟರ್ ಆಗಿದ್ದಾರೆ. ಅವರ ಒಂದು ಅಂಡರಲ್ಲಿ ಇದು ಅಪ್ಲಿಕೇಶನ್ ಡ್ರೈವ್ ನಡೀತಾ ಇದೆ, ಅಂದರೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಸದ್ಯಕ್ಕೆ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ, ಟೆಂಪ್ರವರಿ ಕನೆಕ್ಷನ್ ಕೊಡ್ತಾ ಇದೆ, ದುಡ್ಡು ಹಾಕ್ಬಿಟ್ಟಿದ್ದೀನಿ ಸರ್ ಏನಾಗಿದೆ ಅಂತ. ನಿಮ್ಗೆ ಹೇಳೋದು ಇಷ್ಟೇ, ಹೆಲ್ಪ್ಲೈನ್ ನಂಬರ್ ಇದೆ ಬೆಸ್ಕಾಮ್ ಅವ್ರದ್ದು. ನೀವು ಬೆಸ್ಕಾಮಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಕೂಡ ನಿಮ್ಗೆ ಯಾವುದೇ ಥರದ ಡೌಟ್ ಇದ್ದರೂ ಅಫಿಷಿಯಲ್ಸಿಂದನೇ ನೀವು ಕನ್ಫರ್ಮ್ ಮಾಡ್ಕೋಬೋದು. ಇಲ್ಲಾಂದರೆ ಸಬ್ ಡಿವಿಷನ್ಗೆ ಹೋಗ್ರಿ ಡೈರೆಕ್ಟಾಗಿ, ಯಾವುದೇ ಕಾಂಟ್ರಾಕ್ಟರ್ ಹತ್ರನೂ ಹೋಗಬೇಡಿ. ಡೈರೆಕ್ಟಾಗಿ ಸಬ್ ಡಿವಿಷನ್ಗೆ ಹೋಗ್ರಿ, ಸರ್ ಈ ಥರ ಇದೆ, ಹಿಂಗೆ ಅಪ್ಲಿಕೇಶನ್ ಹಾಕಿದ್ದೀವಿ, ಏನು ಸಮಸ್ಯೆ, ಏನು ಸಮಾಚಾರ ಅಂತ ಕೇಳಿ. ಅವ್ರು ಹೇಳ್ತಾರೆ ಓಕೆ ಈ ಥರ ಇದ್ದರೆ ಈ ಥರ ಆಗಿದೆ, ನೀವು ಹಾಕ್ಕೋಬೋದು ಆನ್ಲೈನಲ್ಲಿ ಅಂತ. ಯಾರೋ ಚಿಕ್ಕವ್ರನ್ನೆಲ್ಲ ಕೇಳೋಕ್ಕೋಗ್ಬೇಡಿ, ಯಾಕೆಂದರೆ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಬೆಸ್ಕಾಮ್ ಎಂಪ್ಲಾಯ್ ಆಗಿರ್ತಾರೆ, ಬಟ್ ಅವ್ರಿಗೆ ಅಲ್ಲಿರೋ ಡೀಟೇಲ್ಸ್ ಗೊತ್ತಿರಲ್ಲ. ಹಾಗಾಗಿ ನೀವು ಮೇಲ್ದರ್ಜೆ ಅಧಿಕಾರಿಗಳನ್ನ ಕೇಳಬೇಕು. ಎರಡನೇ ದರ್ಜೆ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರಿಗೇನು ಗೊತ್ತಿರಲ್ಲ, ಅವ್ರು ಬರೀ ಲೈನ್ ಮ್ಯಾನ್ ಆಗಿರ್ತಾರೆ ಅಷ್ಟೇ. ಹಾಗಾಗಿ ನಿಮ್ಗೆ ಯಾವುದೇ ಥರದ ಕನ್ಫರ್ಮೇಷನ್ಗಳು ಇದ್ರೂ ಅಧಿಕಾರಿಗಳನ್ನ ಕೇಳಿ ತಿಳ್ಕೊಳ್ಳಿ. ಮತ್ತು ಹೆಲ್ಪ್ಲೈನ್ಗಳಿದೆ ಬೆಸ್ಕಾಮ್ ಅವ್ರದ್ದು, ಅದನ್ನು ಕೇಳಿ. ನಮ್ಮ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ, ನೀವು ಅದನ್ನ ಜಾಯ್ನ್ ಆಗ್ಬೋದು. ಈ ವಿಡಿಯೋ ಆಲ್ರೆಡಿ ಲೆಂತಿ ಆಗಿದೆ. ನೀವು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ಇದೇ ಥರ ವೀಡಿಯೋಸ್ನ ನಿಮಗೆ ತಲುಪಿಸೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.